ಹಲೋ ನನ್ನ ಬಳಗದ ಬಂಧುಗಳೇ, ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ಬದನೆಕಾಯಿಗಳನ್ನು ಒಂದೆರಡು ಸಲ ನೀರಲ್ಲಿ ತೊಳ್ಕೊಂಡು ಚೆನ್ನಾಗಿ ಒರೆಸಿ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಬಟ್ಟೆಲಿ, ಒಂದು ಒಣ ಕಾಟನ್ ಬಟ್ಟೆಲಿ ಚೆನ್ನಾಗಿ ಒರೆಸಿ ತೆಗೆದಿಟ್ಕೋಬೇಕಾಗತ್ತೆ. ಈಗ ಒರೆಸ್ಕೊಂಡಿರೋ ಬದನೆಕಾಯಿ ಎಲ್ಲ ಸೆಂಟರಲ್ಲಿ ಒಂದು 2 ಸೀಲ್ ಮಾಡ್ಕೋಬೇಕು. ನೋಡಿ, ಈ ಥರ ಸೀಳ್ಕೋಬೇಕು. ಒಳಗೇನಾರ ಹುಳ ಇರುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಎಲ್ಲ ಬದನೆಕಾಯಿಗಳನ್ನು ಈ ಥರ ಸೀಳಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಬದನೆಕಾಯಿಗಳನ್ನು ಈ ಥರ ಸೀಳ್ಕೊಂಡಿದ್ದೀನಿ ನಾನು. ಬಾಣಲೆಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಎಣ್ಣೆ ಕಾದ ಕೂಡಲೇ ನಾವು ಸೀಳಿಟ್ಕೊಂಡು ಈ ಬದನೆಕಾಯಿಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆ ಕಾದಿದೆ, ನಾನು ಒಂದೊಂದೇ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎತ್ತರದಿಂದ ಹಾಕ್ಕೊಳ್ಳಿ, ಇಲ್ಲರೂ ಸಿಡಿಯುತ್ತೆ ಎಣ್ಣೆ. ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಬದನೆಕಾಯಿ ಎಲ್ಲ ಫ್ರೈ ಆಗಿದೆ, ತೆಕ್ಕೊಂಬಿಡೋಣ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕು. ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹುರ್ಕೊಳ್ಳೋಣ. ಕಡಲೆ ಬೀಜ ಹುರ್ಕೊಂಡಾಗಿದೆ, ನಾನು ಆರಕ್ಕೆ ಬಿಟ್ಬಿಡೋಣ. 2 ಚಮಚ ಎಳ್ಳು ಹುರ್ಕೊಳ್ಳೋಣ. ಎಳ್ಳು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೊಳ್ಳಿ. ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪು ಒಣ ಕೊಬ್ಬರಿ ತಗೋಬೇಕಾಗತ್ತೆ. ತುರಿ ಮಾಡಿ, ಇಲ್ಲಾಂದರೆ ಸಣ್ಣ ಕಟ್ ಕೂಡ ಮಾಡ್ಕೋಬೋದು ನೀವು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಹುರಿದಿದ್ದ ಎಳ್ಳು ಮತ್ತು ಕಡಲೆ ಬೀಜ 2 ತಣ್ಣಗಾಗಿದೆ. ಇದನ್ನು ಕೂಡ ಈಗ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನಾನು. ಇದ್ರೊಟ್ಟಿಗೆ ಒಣಮೆಣಸು ಕೂಡ ಹುರ್ಕೋಬೋದು. ನಾನು ಖಾರ ಪುಡಿ ಹಾಕ್ತಾ ಇರೋದ್ರಿಂದ ಒಣಮೆಣಸು ಹುರ್ಕೊಂಡಿಲ್ಲ ಇದರೊಟ್ಟಿಗೆ. ಈಗ ಇದೆಲ್ಲ ಸೇರಿಸಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಇಷ್ಟು ಎಣ್ಣೆ ಬೇಡ ನಮಗೆ, ಸ್ವಲ್ಪ ಎಣ್ಣೆ ತೆಕ್ಕೊಂಬಿಡೋಣ. ಇದರಲ್ಲಿ ಅರ್ಧದಷ್ಟು ಎಣ್ಣೆ ತೆಕ್ಕೊಂಬಿಡೋಣ. ಕಾಯ್ತಾ ಇರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗಿನ ಬದಲಿಗೆ ನೀವು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಈಗ 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲೆ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಎಸಳು ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ನಾವು ಖಾರ ಪುಡಿ, ಗರಂ ಮಸಾಲೆ, ಧನಿಯಾ ಪುಡಿ, ಅರಿಶಿನ ಎಲ್ಲ ಸೇರಿಸಿ ಇಟ್ಕೊಂಡಿದ್ದು ಪೌಡ್ರನ್ನ ಹಾಕ್ಕೊಂಬಿಡೋಣ. ಹಾಗೆ ನಾವು ಮಾಡಿಟ್ಕೊಂಡು ಪುಡಿನೂ ಹಾಕ್ಕೊಂಬಿಡೋಣ. ಹಾಗೆ ನಾವು ಕಿವುಚಿಟ್ಕೊಂಡಿರೋ ಹುಣಸೆ ರಸನೂ ಹಾಕ್ಕೊಂಡ್ಬಿಡೋಣ. ಬೆಲ್ಲ 1-2 ತುಂಡು ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಕಾಯಿಸ್ಕೊಂಡು ಬದನೆಕಾಯಿ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಬೇಕಾಗತ್ತೆ, ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಲೋಟದಷ್ಟು. ನೋಡಿ, ಬದನೆಕಾಯಿ ಎಣ್ಣೆಗಾಯಿ ತಯಾರಾಗಿದೆ. ಈಗ ಇದಕ್ಕೆ ಸಣ್ಣ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ.
ನೋಡಿ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ, ರೊಟ್ಟಿ ಮತ್ತು ಅನ್ನದೊಟ್ಟಿಗೆ ಭಾಳ ಸೂಪರಾಗಿರುತ್ತೆ ಇದು. ನಾನಿಲ್ಲಿ ಚಪಾತಿಗೆ ಎಣ್ಣೆಗಾಯಿ ಪಲ್ಯನ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಈ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.